ನಮಸ್ಕಾರ, ಇದು ಕರ್ನಾಟಕ ಕಾರುಬಾರು. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮೂಡಲಗಿ ಮಠದಿಂದ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಹೊರಹಾಕಲಾಗಿದೆ. ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಮಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೂಡಲಗಿಯ ಶಿವಾಪುರ ಗ್ರಾಮಸ್ಥರು ಈ ರೀತಿ ಬಹಿಷ್ಕಾರ ಹಾಕಿದ್ದಾರೆ. ಶಿವಾಪುರದ ಅಡವಿ ಸಿದ್ದೇಶ್ವರ ಮಠದ ಸ್ವಾಮೀಜಿಗೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ. ಬೆಳಗಾವಿಯ ಪ್ರಖ್ಯಾತ ಮಠ ಇದು. ಈ ಮಠದಲ್ಲಿ ಅನಾಚಾರದ ಆರೋಪ ಕೇಳಿಬಂದಿತ್ತು. ಸ್ವಾಮೀಜಿಯನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ರು. ನಿನ್ನೆ ಗ್ರಾಮಸ್ಥರು ಹಾಗೂ ಅನೇಕ ಯುವಕರು ಈ ಮಠಕ್ಕೆ ಪ್ರವೇಶ ಮಾಡಿ ಮಠದಲ್ಲಿ ಏನು ಅನಾಚಾರ ನಡೀತಾ ಇದೆ ಅದನ್ನ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ರು. ಜೊತೆಗೆ ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಮಹಿಳೆಯೊಬ್ಬರ ಜೊತೆ ಈ ಸ್ವಾಮೀಜಿ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಆದ್ರೆ ಅವರು ಮಠದ ಭಕ್ತರು, ಮಠಕ್ಕೋಸ್ಕರ ಬಂದಿದ್ದಾರೆ, ಊರಿಗೆ ಹೋಗೋದಕ್ಕೆ ತಡವಾಗಿದ್ದರಿಂದ ಇಲ್ಲೇ ಉಳ್ಕೊಂಡಿದ್ದಾರೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಂತಹ ವಿಚಾರ ಕೂಡ ಕೇಳಿ ಬಂದಿತ್ತು. ಇದೀಗ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಗ್ರಾಮಸ್ಥರು ಉಚ್ಚಾಟನೆ ಮಾಡಿದ್ದಾರೆ. ಮೂಡಲಗಿಯ ಶಿವಾಪುರ ಗ್ರಾಮಸ್ಥರು ಈ ರೀತಿ ಉಚ್ಚಾಟನೆ ಮಾಡಿದ್ದಾರೆ. ಬೆಳಗಾವಿಯ ಪ್ರಖ್ಯಾತ ಮಠ ಇದು. ಈ ಮಠದಲ್ಲಿ ಅನಾಚಾರದ ಆರೋಪ ಕೇಳಿ ಬಂದಿದೆ. ಬಟ್ ನಾವ್ 2 ವರ್ಷ ಅವ್ರು ಬಂದ್ ಇಲ್ಲಿ ಏನ್ ಜಾತ್ರೆ ಮಾಡಾಕತ್ರು ಎಲ್ಲ ಸಿಕ್ಕಾಪಟ್ಟಿ ಭಕ್ತ ಇದ್ರಿ. ಇಟ್ಟು ಸಿಕ್ಕಾಪಟ್ಟಿ ಜನ ಬರ್ತೈತಿ, ಬೇರೂರ್ ಮಂದಿ ಬರ್ತೈತಿ, ಏನಿಲ್ಲ ಸಮಸ್ಯೆ ಇಲ್ಲ. ಬಟ್ ನಾವೇನ್ ಕಣ್ಣಾರಿ ಅವ್ರು ಹಿಂಗ್ ಮಾಡ್ಯಾರ ಅನ್ನೋದೇನ್ ನಾನು ನಂಬುದಿಲ್ಲ. ಬಟ್ ಗದಿಗೆ ಮ್ಯಾಗ ಕೂತು ಅಜ್ಜಾರನ ತೀರ್ಮಾನ ತಗೋಬೇಕ್ರಿ. ಇದ್ರವಾಗಿ ಏನು ನಿರ್ಣಯ ಏನ್ ಮಾಡೋದಿಲ್ಲ. ಬಟ್ ಹಿಂಗಾಗೈತೆ ಅಂತೇಳಿ ಅಜ್ಜಾರ ನಟ ಹೊರಗೆ ಹಾಕ್ಯಾರಿ. ಅದೊಂದ ಮಾನಸಿಕ. ಆದ್ರ ಅಜ್ಜಾರ ಏನ್ ಮಾಡ್ಯಾರ ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಜನ ಹಿಂಗಾಗೈತಿ ಅನ್ನೋದು ಗೊತ್ತಿಲ್ಲ. ಬಟ್ ಇನ್ ಅಜ್ಜಾರ ಹೆಂಗ್ ಅದಾರ ಏನ್ ಅನ್ನೋದು ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗ. ಈ ಊರಿಗೆ ಬಂದ್ 2 ವರ್ಷ ಆತ್ರಿ. 2 ವರ್ಷ ಆತು. ಏನ್ ಅಂತ ಕಾರ್ಯಕ್ರಮ ನೋಡ್ರಿ ಸಿಕ್ಕ ಮಠ ಘಟನೆ ಆಗಿದ್ರಿ. ಇನ್ನ ಫಸ್ಟ್ ಹೋಗಿ ಯಾರಿಗೆ ತಿಳಿದು ಬಂದಿಲ್ರಿ. ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಕೂಡಿ ಅವ್ರನ್ನ ಕಳಿಸಿದಾರ. ಈಗ ಊರಾಗ ಮತ್ತ ಇನ್ನಿತರ ಘಟನೆಗಳು ನಡೀಬಾರ್ದು ಅಂತ ಹೇಳ್ರಿ. ಅದು ತನಿಖೆ ಆದ ನಂತರ ಅವ್ ಕಾರಣ ತಿಳಿದು ಬರ್ಬೇಕ್ರಿ. ಈಗ ಸಾಕಷ್ಟು ಭಕ್ತರು ಹೋಗ್ತಿದ್ರು. ಅದ್ರ ಕಣ್ಣಾರ ಪ್ರತ್ಯಕ್ಷ ನೋಡಿದವ್ರು ಯಾರಿಲ್ರಿ. ಅದ್ ನಾವು ಭಕ್ತರಿ, ನಾವು ಚಲೋ, ನಮಗೂ ಹೋಗುದು ಬರೋದು ನಾವು ಮಾಡ್ತಿದ್ರೆ ಅದ್ರ ನೋಡ್ಬೇಕಲ್ಲ. ಈಗ 2 ವರ್ಷದಿಂದ ಏನ್ ಅಂತ ಘಟನೆ ಯಾವ ಕಂಡು ಬಂದಿರ್ಕಿಲ್ರಿ. ಅದು ಅಡವಿ ಸಿದ್ದರಾಮೇಶ್ವರ ಮಠದಲ್ಲಿ ಅನಾಚಾರ ನಡೀತಾ ಇರುವಂತಹ ಶಂಕೆಯನ್ನ ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರು ವ್ಯಕ್ತಪಡಿಸಿದ್ದು. ಅಂತಂದ್ರೇನು, ಶಿವಾಪುರ ಗ್ರಾಮದ ಕೆಲ ಯುವಕರು ಅಡವಿ ಸಿದ್ದರಾಮೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಗಳು ಇಲ್ಲಿ ಅನಾಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಅವತ್ತು ನೈಟ್ ಸಹ ಇಲ್ಲಿ ಬಂದು ಸ್ವಾಮೀಜಿಗಳನ್ನ ತರಾಟೆಗೆ ತೆಗೆದುಕೊಂಡು ಅಂತಂದ್ರೇನು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಸ್ಥಳಕ್ಕೆ ಮೂಡಲಗಿ ಪೊಲೀಸರು ಸಹ ಬಂದು ಕೆಲವೊಂದಿಷ್ಟು ತನಿಖೆ ಹಾಗೂ ಭೇಟಿಯನ್ನ ಸಹ ಮಾಡಿರ್ತಾರೆ. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ನಾನಿರುವಂತದ್ದು. ಶಿವಾಪುರ ಗ್ರಾಮದ ಅಡವಿ ಸಿದ್ದರಾಮೇಶ್ವರ ಮಠದಲ್ಲಿ ಸದ್ಯ ನಾನಿದ್ದೀನಿ. ನೀವು ನೋಡ್ತಾ ಇರಬಹುದು, ಏನ್ ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದೇ ಅಡವಿ ಸಿದ್ದರಾಮೇಶ್ವರ ಮಠದ ಪ್ರಮುಖ ಗದ್ದಿಗೆ ಇದಾಗಿರುವಂತದ್ದು. ಅಂತಂದ್ರೆ ಈ ಹಿಂದೆ ಏನು ಮೂಲ ಸ್ಥಾನದ ಏನು ಪೀಠಾಧಿಪತಿಗಳೇನಾಗಿದ್ದರು ಅವರ ಗದ್ದಿಗೆ ಇದಾಗಿರುವಂತದ್ದು. ಈ ಒಂದು ಶಿವಾಪುರ ಗ್ರಾಮಕ್ಕೆ ಅಡವಿ ಸಿದ್ದರಾಮ ಸ್ವಾಮಿಗಳು ಬಂದು ಸುಮಾರು ಕಳೆದ 2 ವರ್ಷಗಳಿಂದನೂ ಸಹ ಅಂತಂದ್ರೆ ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿರ್ತಾರೆ. ಅವರು ಬಂದಾಗಿಂದನೂ ಸಹ ಇಲ್ಲಿನ ಜನರ ಅಭಿಪ್ರಾಯದಂತೆ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡಿದ್ರು. ಆಧ್ಯಾತ್ಮಿಕವಾಗಿಯೂ ಸಹ ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರಲ್ಲಿಯೂ ಸಹ ಉತ್ತಮವಾದಂತಹ ಅಂತಂದ್ರೆ ಆಧ್ಯಾತ್ಮಿಕ ಚಿಂತನೆಗಳನ್ನ ಸಹ ಈ ಸ್ವಾಮೀಜಿಗಳವರು ಬಿತ್ತನೆ ಮಾಡಿದ್ರು. ಆದ್ರೆ ಎಲ್ಲ ಒಂದು ಕಡೆ ಮೊನ್ನೆ ಶನಿವಾರ ರಾತ್ರಿ ಏಕಾಏಕಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಅಂದ್ರೆ ಒಬ್ರು ಪ್ರತ್ಯಕ್ಷದರ್ಶಿಗಳಂತಲ್ಲ, ಒಬ್ಬ ಭಕ್ತರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡ್ಬೇಕಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ನಮಗೆ ಇದನ್ನ ನಂಬಕ್ ಆಗ್ತಿರ್ಲಿಲ್ಲ. ಇಷ್ಟು ವರ್ಷಗಳಿದ್ರು ಸಹ ಅವರು ಉತ್ತಮವಾದಂತಹ ಒಂದು ವರ್ತನೆಯನ್ನ ಸಹ ಹೊಂದಿದ್ರು. ಏಕಾಏಕಿ ಗ್ರಾಮಸ್ಥರು ಸಹ ಹೇಳಿದ್ರು ಹಿಂಗೆಲ್ಲ ಆಗಿದೆ ಅಂತ ನಮಗೂ ಅಂತಂದ್ರೆ ನಂಬಕ್ ಆಗ್ಲಿಲ್ಲ ಅಂತ ಹೇಳಿದ್ರು. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೇ ಮೊನ್ನೆ ಅಡವಿ ಸಿದ್ದರಾಮ ಸ್ವಾಮೀಜಿಗಳು ನೆಲೆಸ್ತಕ್ಕಂತಹ ಕೊಠಡಿ ಇದಾಗಿದೆ. ಇದೇ ಕೊಠಡಿಯಲ್ಲಿ ಅಡವಿ ಸಿದ್ದರಾಮ ಸ್ವಾಮೀಜಿಗಳು ನೆಲೆಸ್ತಿದ್ರು. ಇಲ್ಲೇ ತಮ್ಮ ಊಟೋಪಚಾರ ಆಗಿರ್ಬೋದು ಅಥವಾ ತಂಗುವುದಾಗಿರ್ಬೋದು ಎಲ್ಲವನ್ನು ಈ ಕೊಠಡಿಯಲ್ಲೇ ಸಹ ಮಾಡ್ತಿದ್ರು. ಅವರು ಮಹಿಳೆ ಇದ್ರು, ಆಮೇಲೆ ಅಂತ ಏನೊಂದು ಅಪ್ರಾಪ್ತ ಬಾಲಕಿ ಇದ್ರು. ಬಾಲಕಿಯನ್ನು ಸಹ ಎಳೆದಾಡುವಂತಹ ಕೃತ್ಯಕ್ಕೆ ಇಲ್ಲಿರ್ತಕ್ಕಂತಹ ಯುವಕರು ಸಹ ಕೈ ಹಾಕಿರುವಂತದ್ದು ನೀವು ನೋಡ್ತಾ ಇರಬಹುದು. ಕೂಡಲೇ ಏನಾಗುತ್ತೆ, ಸ್ಥಳಕ್ಕೆ ಮೂಡಲಗಿ ಪೊಲೀಸರು ಸಹ ಬರ್ತಾರೆ. ಮೂಡಲಗಿ ಪೊಲೀಸರು ಬಂದು ಗ್ರಾಮಸ್ಥರು ಹಾಗೂ ಸ್ವಾಮೀಜಿಯನ್ನ ಕುಣಿಸ್ಕೊಂಡು ಸಭೆಯನ್ನು ಸಹ ಮಾಡ್ತಾರೆ. ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಶಿವಾಪುರ ಗ್ರಾಮಸ್ಥರು ಸಹ ಈ ಎಲ್ಲ ಬೆಳವಣಿಗೆಗಳಿಂದ ಮನನೊಂದಿದ್ದಾರೆ. ಹೀಗಾಗಿ ಇವತ್ತು ಇಲ್ಲಿರ್ತಕ್ಕಂಥ ಕೆಲ ಮುಖಂಡರಾಗಿರ್ಬೋದು, ಏನು ಪ್ರಮುಖ ವ್ಯಕ್ತಿಗಳೇನಿದ್ದಾರೆ ಆ ಸ್ವಾಮೀಜಿಯ ಮನವೊಲಿಕೆಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಯು ಸಹ
ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನಮಸ್ಕಾರ, ಇದು ಕರ್ನಾಟಕ ಕಾರುಬಾರು. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮೂಡಲಗಿ ಮಠದಿಂದ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಹೊರಹಾಕಲಾಗಿದೆ. ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಮಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೂಡಲಗಿಯ ಶಿವಾಪುರ ಗ್ರಾಮಸ್ಥರು ಈ ರೀತಿ ಬಹಿಷ್ಕಾರ ಹಾಕಿದ್ದಾರೆ. ಶಿವಾಪುರದ ಅಡವಿ ಸಿದ್ದೇಶ್ವರ ಮಠದ ಸ್ವಾಮೀಜಿಗೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ. ಬೆಳಗಾವಿಯ ಪ್ರಖ್ಯಾತ ಮಠ ಇದು. ಈ ಮಠದಲ್ಲಿ ಅನಾಚಾರದ ಆರೋಪ ಕೇಳಿಬಂದಿತ್ತು. ಸ್ವಾಮೀಜಿಯನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ರು. ನಿನ್ನೆ ಗ್ರಾಮಸ್ಥರು ಹಾಗೂ ಅನೇಕ ಯುವಕರು ಈ ಮಠಕ್ಕೆ ಪ್ರವೇಶ ಮಾಡಿ ಮಠದಲ್ಲಿ ಏನು ಅನಾಚಾರ ನಡೀತಾ ಇದೆ ಅದನ್ನ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ರು. ಜೊತೆಗೆ ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಮಹಿಳೆಯೊಬ್ಬರ ಜೊತೆ ಈ ಸ್ವಾಮೀಜಿ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಆದ್ರೆ ಅವರು ಮಠದ ಭಕ್ತರು, ಮಠಕ್ಕೋಸ್ಕರ ಬಂದಿದ್ದಾರೆ, ಊರಿಗೆ ಹೋಗೋದಕ್ಕೆ ತಡವಾಗಿದ್ದರಿಂದ ಇಲ್ಲೇ ಉಳ್ಕೊಂಡಿದ್ದಾರೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಂತಹ ವಿಚಾರ ಕೂಡ ಕೇಳಿ ಬಂದಿತ್ತು. ಇದೀಗ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಗ್ರಾಮಸ್ಥರು ಉಚ್ಚಾಟನೆ ಮಾಡಿದ್ದಾರೆ. ಮೂಡಲಗಿಯ ಶಿವಾಪುರ ಗ್ರಾಮಸ್ಥರು ಈ ರೀತಿ ಉಚ್ಚಾಟನೆ ಮಾಡಿದ್ದಾರೆ. ಬೆಳಗಾವಿಯ ಪ್ರಖ್ಯಾತ ಮಠ ಇದು. ಈ ಮಠದಲ್ಲಿ ಅನಾಚಾರದ ಆರೋಪ ಕೇಳಿ ಬಂದಿದೆ. ಬಟ್ ನಾವ್ 2 ವರ್ಷ ಅವ್ರು ಬಂದ್ ಇಲ್ಲಿ ಏನ್ ಜಾತ್ರೆ ಮಾಡಾಕತ್ರು ಎಲ್ಲ ಸಿಕ್ಕಾಪಟ್ಟಿ ಭಕ್ತಾದ್ರಿ. ಎಷ್ಟು ಸಿಕ್ಕಾಪಟ್ಟಿ ಜನ ಬರ್ತೈತಿ, ಬೇವ್ರ ಮಂದಿ ಬರ್ತೈತಿ, ಏನಿಲ್ಲ ಸಮಸ್ಯೆ ಇಲ್ಲ. ಬಟ್ ನಾವೇನ್ ಕಣ್ಣಾರಿ ಅವ್ರು ಹಿಂಗ್ ಮಾಡ್ಯಾರ ಅನ್ನೋದೇ ನಾನು ನಂಬುದಿಲ್ಲ. ಬಟ್ ಗದಿಗೆ ಮ್ಯಾಗ ಕೂತು ಅಜ್ಜಾರನ ತೀರ್ಮಾನ ತಗೋಬೇಕ್ರಿ. ಇದ್ರವಾಗಿ ಏನು ನಿರ್ಣಯ ಏನ್ ಮಾಡೋದಿಲ್ಲ. ಬಟ್ ಹಿಂಗಾಗೈತೆ ಅಂತೇಳಿ ಅಜ್ಜಾರ ನಟ ಹೊರಗೆ ಹಾಕ್ಯಾರಿ. ಅದೊಂದ ಮಾನಸಿಕ. ಆದ್ರ ಅಜ್ಜಾರ ಏನು ಮಾಡ್ಯಾರ ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಜನ ಹಿಂಗಾಗೈತೆ ಅನ್ನೋದು ಗೊತ್ತಿಲ್ಲ. ಬಟ್ ಇನ್ ಅಜ್ಜಾರ ಹೆಂಗ್ ಅದಾರ ಏನು ಅನ್ನೋದು ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗ. ಈ ಊರಿಗೆ ಬಂದ್ 2 ವರ್ಷ ಆತ್ರಿ. 2 ವರ್ಷ ಆತು. ಏನ್ ಅಂತ ಕಾರ್ಯಕ್ರಮ ನೋಡ್ರಿ ಸಿಕ್ಕ ಮಠ ಘಟನೆ ಆಗಿದ್ರಿ. ಇನ್ನ ಫಸ್ಟ್ ಹೋಗಿ ಯಾರಿಗ್ ತಿಳಿದು ಬಂದಿಲ್ರಿ. ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಕೂಡಿ ಅವ್ರನ್ನ ಕಳಿಸಿದಾರ. ಈಗ ಊರಾಗ ಮತ್ತ ಇನ್ನಿತರ ಘಟನೆಗಳು ನಡೀಬಾರ್ದು ಅಂತ ಹೇಳ್ರಿ. ಅದು ತನಿಖೆ ಆದ ನಂತರ ಅವ್ ಕಾರಣ ತಿಳಿದು ಬರ್ಬೇಕ್ರಿ. ಈಗ ಸಾಕಷ್ಟು ಭಕ್ತರು ಬರ್ತಿರು ಹೋಗ್ತಿದ್ರು. ಅದ್ರ ಕಣ್ಣಾರ ಪ್ರತ್ಯಕ್ಷ ನೋಡಿದವ್ರು ಯಾರಿಲ್ರಿ. ಅದ್ ನಾವು ಭಕ್ತರಿ, ನಾವು ಚಲೋ, ನಮಗೂ ಹೋಗುದು ಬರೋದು ನಾವು ಮಾಡ್ತಿದ್ರೆ ಅದ್ರ ನೋಡ್ಬೇಕಲ್ಲ. ಈಗ 2 ವರ್ಷದಿಂದ ಏನ್ ಅಂತ ಘಟನೆ ಯಾವ ಕಂಡು ಬಂದಿರ್ಕಿಲ್ರಿ. ಅದು ಅಡವಿ ಸಿದ್ದರಾಮೇಶ್ವರ ಮಠದಲ್ಲಿ ಅನಾಚಾರ ನಡೀತಾ ಇರುವಂತಹ ಶಂಕೆಯನ್ನ ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರು ವ್ಯಕ್ತಪಡಿಸಿದ್ದು. ಅಂತಂದ್ರೇನು, ಶಿವಾಪುರ ಗ್ರಾಮದ ಕೆಲ ಯುವಕರು ಅಡವಿ ಸಿದ್ದರಾಮೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಗಳು ಇಲ್ಲಿ ಅನಾಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಅವತ್ತು ನೈಟ್ ಸಹ ಇಲ್ಲಿ ಬಂದು ಸ್ವಾಮೀಜಿಗಳನ್ನ ತರಾಟೆಗೆ ತೆಗೆದುಕೊಂಡು ಅಂತಂದ್ರೇನು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಸ್ಥಳಕ್ಕೆ ಮೂಡಲಗಿ ಪೊಲೀಸರು ಸಹ ಬಂದು ಕೆಲವೊಂದಿಷ್ಟು ತನಿಖೆ ಹಾಗೂ ಭೇಟಿಯನ್ನ ಸಹ ಮಾಡಿರ್ತಾರೆ. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ನಾನಿರುವಂತದ್ದು.